ನೋಡಿ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ತಣ್ಣಗಾಗಿತ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಇಲ್ಲ, ಮತ್ತೆ ಅದು ಭುಗಿಲೇರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಬಜೆಟ್ ಮುಗಿತಾಗಿದೆ. ಈಗ ಬಜೆಟ್ ಮಂಡನೆ ಆದಂಥ ಬೆನ್ನಲ್ಲೇ DCM DK ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ಅಲರ್ಟ್ ಅಂದರೆ, ಕುರ್ಚಿ ವಾಗ್ದಾನವನ್ನು ನೆನಪಿಸೋದಕ್ಕೆ DK ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಿಢೀರ್ ದೆಹಲಿ ಯಾತ್ರೆಗೆ ಮುಂದಾಗಿದ್ದಾರೆ. ಈ ಯಾತ್ರೆ ಹಿಂದಿನ ಗುಟ್ಟೇನು ಅನ್ನುವ ಪ್ರಶ್ನೆ ಈಗ ಉದ್ಭವವಾಗ್ತದೆ. ಕುರ್ಚಿ ಚದುರಂಗದಲ್ಲಿ ಫೈನಲ್ ಆಟಕ್ಕಿಳಿದ್ರ DK ಶಿವಕುಮಾರ್ ಅವರು. ಈ ಯಾತ್ರೆ, ದೆಹಲಿ ಯಾತ್ರೆ ಹಿಂದೆ ಇರುವಂಥ ಗುಟ್ಟೇನು ಅನ್ನುವ ಪ್ರಶ್ನೆ ಒಂದು ಕಡೆ ಆದರೆ, ಕುರ್ಚಿ ಚದುರಂಗದಾಟದಲ್ಲಿ ಫೈನಲ್ ಆಟಕ್ಕೆ ಎಂಟ್ರಿ ಕೊಟ್ರ DK ಶಿವಕುಮಾರ್ ಅವರು. ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಬಜೆಟ್ ಮುಗಿತಾ ಇದ್ದಂತೆ ದೆಹಲಿ ದಂಡಯಾತ್ರೆಯನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರೋದು. ಇವತ್ತು ರಾತ್ರಿಯೇ DK ಶಿವಕುಮಾರ್ ಅವರು ದೆಹಲಿಗೆ ತಲುಪ್ತಾರೆ. ನಾಳೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಪವರ್ ಫೈಟ್ ನಡುವೆ ಹೈಕಮಾಂಡ್ ಭೇಟಿ ಕುತೂಹಲ ಕೆರಳಿಸಿದೆ. ಅಧಿಕಾರ ಹಸ್ತಾಂತರ ಇತ್ಯರ್ಥಕ್ಕೆ ಪಟ್ಟು ಹಿಡಿಯುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕೊಟ್ಟ ಮಾತು ನೆನಪಿಸಲು ಮುಂದಾದ್ರ DK ಶಿವಕುಮಾರ್ ಅವರು. ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಡ್ತೀನಿ ಅಂತ ಹೇಳಿದರು ಸಿದ್ದರಾಮಯ್ಯ ಅವರು ನಿನ್ನೆ ಅಷ್ಟೇ ಮೈಸೂರಲ್ಲಿ. ಅವರ ಹೇಳಿಕೆ ಬೆನ್ನಲ್ಲೇ ಈಗ DK ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಂಕ್ರಾಂತಿ ಆದಮೇಲೆ ನೋಡಿ ಬದಲಾವಣೆ ಆಗುತ್ತೆ ಅಂತೇಳಿ ಚರ್ಚೆಗಳಾಗ್ತಾ ಇತ್ತು. ಆಗಲಿಲ್ಲ. ಬಜೆಟ್ ಆಗಲಿ ನೋಡಿ ಅಂತ ಹೇಳ್ತಾ ಇದ್ರು. ಈಗ ಬಜೆಟ್ ಆಗಿದೆ. ಈಗ ಫೈನಲ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ DCM DK ಶಿವಕುಮಾರ್ ಅವರು. ಇವತ್ತು ರಾತ್ರಿ ದೆಹಲಿಗೆ ಹೊರಟಿದ್ದಾರೆ. ನಾಳೆ ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ತೆರಳುತ್ತಾ ಇದ್ದಾರೆ. ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ನಿನ್ನೆ CM ಸಿದ್ದರಾಮಯ್ಯರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಹೇಳಿತೀನಿ, ಮುಂದುವರಿಲಿ ಅಂತಂದರೆ ನಾನು ಮುಂದುವರಿತೀನಿ ಅಂತ ಒಂದು ಹೇಳಿಕೆಯನ್ನು ಇಷ್ಟು ದಿನದವರೆಗೂ ಕೂಡ ಆ ರೀತಿ ಅಂತ ಹೇಳಿಕೆಯನ್ನು ಸಿದ್ದರಾಮಯ್ಯವರು ಕೊಟ್ಟಿರಲಿಲ್ಲ. ದಾಖಲೆಯ ಬಜೆಟನ್ನು ಮಂಡಿಸೋದಕ್ಕೆ ಸಿದ್ಧರಾಗಿದ್ದರು. ಬಜೆಟನ್ನು ಮಂಡಿಸಿದ್ದು ಆಯಿತು. ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಖ್ಯಾತಿ, ಆ ಒಂದು ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದ್ದು ಸಿದ್ದರಾಮಯ್ಯವರು. ಅದಾಗ್ಬಿಡ್ಲಿ, ಆಮೇಲೆ ಬಿಟ್ಟು ಕೊಡ್ತಾರಂತೆ, ಬಜೆಟ್ ಆಗಲಿ ಈಗ ಬಿಟ್ಟು ಕೊಡ್ತಾರಂತೆ ಅನ್ನೋ ಚರ್ಚೆಗಳು ರಾಜಕಾರಣದಲ್ಲಿ ಆಗ್ತಾ ಇದೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಮುಂದಿನ ದಿನದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ DCM DK ಶಿವಕುಮಾರ್ ಅವರಂತೂ ಇವತ್ತು ದೆಹಲಿಗೆ ಹೊರಟಿದ್ದಾರೆ. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಆದರೆ ದೆಹಲಿಗೆ ಹೊರಟಿರುವಂಥ ಹಿಂದೆ ಹಲವು ಗುಟ್ಟು ಅಡಗಿದೆ. ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ಹಿಂದೆ DK ಸುರೇಶ್ ಅವರೊಂದು ಮಾತನ್ನು ಹೇಳಿದರು. ಪ್ರಮಾಣವನ್ನು ಮಾಡಿದ್ರು, ಬಿಟ್ಟು ಕೊಡ್ತೀವಿ, ಫಸ್ಟ್ ಟರ್ಮ್ ನಾವು, ಸೆಕೆಂಡ್ ಟರ್ಮ್ ನಿಮಗೆ ಬಿಟ್ಟು ಕೊಡ್ತೀವಿ ಅಂತ ಹೇಳಿದರು ಅಂತೇಳಿ ನೆನಪಿಸುವಂಥ ಕೆಲಸವನ್ನು ಮಾಡಿದರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, DK ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಹಿಂದಿನ ಗುಟ್ಟೇನು? ಖಂಡಿತ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಬಜೆಟ್ ಮಂಡನೆವರೆಗೂ ಕೂಡ CM ಸಿದ್ದರಾಮಯ್ಯ ಅವರು ಯಾವುದೇ ಸ್ತರದಂಥ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಚರ್ಚೆಗಳೇನಿತ್ತು. ನಿನ್ನೆ ಮೊನ್ನೆ ಬಜೆಟ್ ಮಂಡಿಸಿದ್ದಾರೆ. ಇನ್ನೊಂದು ಕಡೆ ಅವರ ಬಣ ಏನು DK ಶಿವಕುಮಾರ್ ಅವರ ಬಣ ಇನ್ನೊಂದು ಹಂತದ ಯಾತ್ರೆಗೆ ಸಿದ್ಧವಾಗ್ತಾ ಇದೆ. ಸದ್ದಿಲ್ಲದೆ ಈ ಬಾರಿ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ನಿರ್ಧಾರ ಘೋಷಣೆ ಮಾಡಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಯಾತ್ರೆಯನ್ನು ಮಾಡೋಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಮಂಗಳವಾರ DCM DK ಶಿವಕುಮಾರ್ ಅವರು ಶಾಸಕರ ಒಂದು ಡಿನ್ನರ್ ಕೂಟವನ್ನು ಕರೆದಿದ್ದಾರೆ, ಶಾಸಕರನ್ನು ವಿಶ್ವಾಸ ಪಡೆಯೋದಕ್ಕೆ. ಈಗ ಕಲಬುರಗಿಯಲ್ಲಿ ಇವತ್ತು ಕಾರ್ಯಕ್ರಮಗಳಿತ್ತು. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಆನಂತರ ಈಗ ಒಂದು ಸ್ಪೆಷಲ್ ಫ್ಲೈಟ್ ಮೂಲಕ DCM DK ಶಿವಕುಮಾರ್ ಅವರು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ. ಬಹಳ ಪ್ರಮುಖವಾಗಿ ಇವತ್ತು ಅಲ್ಲೇ ವಾಸ್ತವವನ್ನು ಹೂಡ್ತಕ್ಕಂಥ
ಇರ್ತಕ್ಕಂತಹದ್ದು. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದಾವೆ. ಎರಡನೇ ಹಂತದ ಮೂರನೇ ಹಂತದ ನಾಯಕರನ್ನ ಭೇಟಿ ಮಾಡಿ ತಮಗೆ ಈಗಾಗಲೇ ಏನು ಅಖಾಡವನ್ನು ಅಥವಾ ವೇದಿಕೆಯನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ, ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಸ್ಪಷ್ಟವಾದ ಬಳಿಕ ತೀರ್ಮಾನವನ್ನು ತೆಗೆದುಕೊಂಡ ಬಳಿಕ ಆ ಒಂದು ಅಧಿಕಾರನ ವಹಿಸ್ಕೋಬೇಕು ಅನ್ನುವಂಥದ್ದು ಅದು ಒಂದೇ ಒಂದು ಮಾತು ಹೈಕಮಾಂಡ್ನಿಂದ ಬರ್ತಕ್ಕಂಥದ್ದು. ಈಗಾಗಲೇ ಸೂಚನೆಗಳು ಕೂಡ ಸಿಕ್ಕಿದ್ದಾವೆ. ಹಾಗಾಗಿ ಒಂದಷ್ಟು ಅಖಾಡವನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ದೆಹಲಿ ಪ್ರಯಾಣವನ್ನು ಮಾಡಿರ್ತಕ್ಕಂಥದ್ದು. ನಾಳೆ ಅಲ್ಲೇ ಬೆಳಗ್ಗೆವರೆಗೂ ಅಥವಾ ನಾಳೆ ಮಧ್ಯಾಹ್ನದವರೆಗೂ ದೆಹಲಿಯಲ್ಲಿ ಒಂದು ಉಳಿಯುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ವೇಳೆ ಹೈಕಮಾಂಡ್ ನಾಯಕರು ಕರೆದು ಮಾತನಾಡುವಂಥದ್ದು, ಒಂದು ಅಸ್ಸಾಂ ಚುನಾವಣೆ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಸ್ಸಾಂ ಚುನಾವಣೆಯ ಒಂದಷ್ಟು ಚರ್ಚೆಗಳ ನೆಪದಲ್ಲಿಯೂ ಕೂಡ ಈ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಸ್ಪಷ್ಟವಾದ ದೆಹಲಿಯಲ್ಲೇ ಬೀಡು ಬಿಟ್ಟು ಒಂದು ಖಂಡಿತ ನಾಗೇಂದ್ರ ಬಾಬು ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ ಈಗ. ಯಾಕಂದರೆ ಬಜೆಟ್ ಮಂಡನೆ ಆಗುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಯುವಂತಹ ಸ್ಥಿತಿಯಲ್ಲಿದ್ದರು. ಈಗ ಕಾದಿದ್ದಾರೆ. ಈ ಮಾರ್ಚ್ ಅಂತ್ಯದೊಳಗಡೆಗೆ ಅವರಿಗೆ ಒಂದು ನ್ಯಾಯಯುತವಾದಂತಹ ಶುಭ ಸುದ್ದಿ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆಯಲ್ಲಿದ್ದಾರೆ. ಹೀಗಾಗಿ ಈ ಮಾರ್ಚ್ ತಿಂಗಳ ಅಂತ್ಯದವರೆಗೂ ಅವರು ಕಾಯಕ್ಕೆ ರೆಡಿಯಾಗಿದ್ದಾರೆ. ಅಷ್ಟರೊಳಗೆ ಈ ಕ್ಲೈಮ್ಯಾಕ್ಸ್ ಎಂಡ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತು ಏನು ಅನ್ನುವಂಥ ನಿರ್ಧಾರಗಳನ್ನು ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಹೈಕಮಾಂಡ್ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೆ ನಿಮ್ಮನ್ನ ನೋಡಿ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ತಣ್ಣಗಾಗಿತ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಇಲ್ಲ, ಮತ್ತೆ ಅದು ಭುಗಿಲೇರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಬಜೆಟ್ ಮುಗಿತಾಗಿದೆ. ಈಗ ಬಜೆಟ್ ಮಂಡನೆ ಆದಂಥ ಬೆನ್ನಲ್ಲೇ DCM ಡಿ ಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ಅಲರ್ಟ್ ಅಂದರೆ, ಕುರ್ಚಿ ವಾಗ್ದಾನವನ್ನು ನೆನಪಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾರೆ. ದಿಢೀರ್ ದೆಹಲಿ ಯಾತ್ರೆಗೆ ಮುಂದಾಗಿದ್ದಾರೆ. ಈ ಯಾತ್ರೆ ಹಿಂದಿನ ಗುಟ್ಟೇನು ಅನ್ನುವ ಪ್ರಶ್ನೆ ಈಗ ಉದ್ಭವವಾಗ್ತದೆ. ಕುರ್ಚಿ ಚದುರಂಗದಲ್ಲಿ ಫೈನಲ್ ಆಟಕ್ಕಿಳಿದ್ರ ಡಿ ಕೆ ಶಿವಕುಮಾರ್ ಅವರು. ಈ ಯಾತ್ರೆ, ದೆಹಲಿ ಯಾತ್ರೆ ಹಿಂದೆ ಇರುವಂಥ ಗುಟ್ಟೇನು ಅನ್ನುವ ಪ್ರಶ್ನೆ ಒಂದು ಕಡೆ ಆದರೆ, ಕುರ್ಚಿ ಚದುರಂಗದಾಟದಲ್ಲಿ ಫೈನಲ್ ಆಟಕ್ಕೆ ಎಂಟ್ರಿ ಕೊಟ್ರ ಡಿ ಕೆ ಶಿವಕುಮಾರ್ ಅವರು. ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಬಜೆಟ್ ಮುಗಿತಾ ಇದ್ದಂತೆ ದೆಹಲಿ ದಂಡಯಾತ್ರೆಯನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರೋದು. ಇವತ್ತು ರಾತ್ರಿಯೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತಲುಪ್ತಾರೆ. ನಾಳೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಪವರ್ ಫೈಟ್ ನಡುವೆ ಹೈಕಮಾಂಡ್ ಭೇಟಿ ಕುತೂಹಲ ಕೆರಳಿಸಿದೆ. ಅಧಿಕಾರ ಹಸ್ತಾಂತರ ಇತ್ಯರ್ಥಕ್ಕೆ ಪಟ್ಟು ಹಿಡಿಯುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕೊಟ್ಟ ಮಾತು ನೆನಪಿಸಲು ಮುಂದಾದ್ರ ಡಿ ಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಡ್ತೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು ನಿನ್ನೆ ಅಷ್ಟೇ ಮೈಸೂರಲ್ಲಿ. ಅವರ ಹೇಳಿಕೆ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಂಕ್ರಾಂತಿ ಆದಮೇಲೆ ನೋಡಿ ಬದಲಾವಣೆ ಆಗುತ್ತೆ ಅಂತೇಳಿ ಚರ್ಚೆಗಳಾಗ್ತಾ ಇತ್ತು. ಆಗಲಿಲ್ಲ. ಬಜೆಟ್ ಆಗಲಿ ನೋಡಿ ಅಂತ ಹೇಳ್ತಾ ಇದ್ರು.